ಯಾರೆಲ್ಲ ತಮ್ಮ ಇಷ್ಟ ಮಾಡುತ್ತಾರೋ ಅಂಥವರು ವಾಸ್ತವದಲ್ಲಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಜ್ಞಾಪಕದಲ್ಲಿಟ್ಕೊಳ್ರಿ, ದಿಸ್ ಈಸ್ ವೆರಿ ಸಿಂಪಲ್ ಫಾರ್ಮುಲಾ. ಯಾವ ಮನುಷ್ಯ ತನ್ನ ಇಷ್ಟವನ್ನು ಮಾಡುತ್ತಾನೋ ಆ ಮನುಷ್ಯ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾನೆ. ಮಗನು ಒಂದು ವೇಳೆ ತನ್ನ ಇಷ್ಟ ಮಾಡುವ ಪ್ರಯತ್ನ ಮಾಡುತ್ತಾನೆ ಅಂದ್ಕೊಳ್ಳಿ, ಇಂಡೈರೆಕ್ಟ್ ಆಗಿ ಅವನೇನು ಹೇಳ್ತಾನೆ, ಡ್ಯಾಡಿ ನನ್ನ ಇಷ್ಟ ನಾನು ಮಾಡ್ತೇನೆ, ನಿನ್ನ ಇಷ್ಟ ನೀನು ಮಾಡ್ಕೋ. ಅಂದರೆ ಅರ್ಥವೇನು? ನೀನು ಏನು ಮಾಡ್ತೀಯೋ ಮಾಡಿಕೋ, ನನ್ನ ಇಷ್ಟ ನಾನು ಮಾಡ್ತೇನೆ. ಉದ್ಯೋಗಸ್ಥನು ಒಂದು ವೇಳೆ ಉದ್ಯೋಗದಲ್ಲಿ ತನ್ನ ಇಷ್ಟ ಬಂದಂತೆ ಕೆಲಸ ಮಾಡ್ತಾನೆ ಅಂದ್ಕೊಳ್ಳಿ, ಅಂದರೆ ಅರ್ಥವೇನು? ಇಂಡೈರೆಕ್ಟ್ ಆಗಿ ತನ್ನ ಯಜಮಾನನಿಗೆ ಅಪ್ಪಣೆ ಕೊಟ್ಟಂತೆ ಹೇಳ್ತಾನೆ, ನೀವೇನು ಮಾಡಬೇಕು ಮಾಡಿಕೊಡ್ರಿ, ಏನು ಮಾಡ್ಲಿಕ್ಕಾಗತ್ತೆ, ನನ್ನ ಇಷ್ಟ ನಾನು ಮಾಡ್ತೇನೆ. ಓದುವಂತಹ ಸ್ಟೂಡೆಂಟ್ ಸ್ಕೂಲ್ಗಾಗಲಿ ಕ್ಲಾಸ್ಗಾಗಲಿ ಸರಿಯಾಗಿ ಹೋಗಲಾರದೆ ನಿರ್ಲಕ್ಷ್ಯತನದಿಂದ ಸ್ಕೂಲ್ಗೆ ಹೋಗೋದಾದರೆ ಇಂಡೈರೆಕ್ಟ್ ಆಗಿ ಏನು ಮಾಡ್ತಾರೆ ಹೇಳಿ, ನನ್ನ ಇಷ್ಟ ನಾನು ಹೀಗೇ ಬರ್ತೇನೆ, ನಿಮ್ಮಿಷ್ಟ ನೀವೇನು ಮಾಡ್ತಿರೋ ಮಾಡಿಕೊಳ್ಳಿರಿ ಅನ್ನುವಂತ ಇರ್ತಾನೆ. ಹಾಗೆಯೇ ನಾವು ಕೂಡ ದೇವರಿಗಿಷ್ಟವಾಗಿರಲಾರದೆ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸ್ತಿದ್ದೇವೆ ಅಂದ್ಕೊಳ್ಳಿ, ವಾಸ್ತವದಲ್ಲಿ ನಾವು ದೇವರಿಗೆ ಅಪ್ಪಣೆ ಕೊಟ್ಟಂತೆ ಹೇಳ್ತಿದ್ದೇವೆ, ನನ್ನ ಪದ್ಧತಿ ಇರೋದೇ ಹೀಗೆ, ನನ್ನ ಪಂದ್ಯವೇ ಇದು, ನನ್ನ ಪದ್ಧತಿಯೇ ಇದು, ನನ್ನ ಇಷ್ಟ ಬಂದಂತೆ ನಾನು ಮಾಡ್ತೇನೆ, ನೀನೇನು ಮಾಡ್ತೀಯೋ ಮಾಡಿಕೋ. ಇದೇ ಆ ದಿನ ಇಸ್ರಾಯೇಲರು ಮಾಡಿರುವ ಒಂದು ಹುಚ್ಚು ಕೆಲಸ. ಈ ದಿನ ನಮ್ಮಲ್ಲಿಯೂ ಆ ನಿಜತ್ವ ಇದೆ. ಯಾವಾಗ ನೋಡಿದ್ರೂ ನಮ್ಮಿಷ್ಟ ಮಾಡಬೇಕೆಂದು ಪ್ರಯತ್ನಿಸ್ತೇವೆ, ನಮ್ಮ ಇಷ್ಟ ಮಾಡಬೇಕೆಂದು ಬಯಸುತ್ತೇವೆ, ನಮ್ಮ ಇಷ್ಟ ಬಂದ ಸ್ಥಳಗಳಿಗೆ ಹೋಗಲು ಬಯಸುತ್ತೇವೆ. ದಯವಿಟ್ಟು ಗಮನಿಸಿರಿ, ಹಾಗೆ ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ನಾವು ರೂಢಿ ಮಾಡಿಕೊಳ್ಳುವುದಾದರೆ ಗೊತ್ತಾಗಲಾರ್ದ ಹಾಗೆಯೇ ದೇವರ ವಿರುದ್ಧ ನಾವು ತಿರುಗಿ ಬೀಳುತ್ತೇವೆ. ಟ್ರಾಫಿಕ್ ರೂಲ್ಸ್ಗಳಿವೆ, ಆ ಟ್ರಾಫಿಕ್ ರೂಲ್ಸ್ಗಳನ್ನು ನಾವು ಪಾಲಿಸದೆ ನಮ್ಮ ಇಷ್ಟಾನುಸಾರವಾಗಿ ಕಾರು ಓಡಿಸ್ತಿದ್ದೇವೆ ಅಂದ್ಕೊಳ್ಳಿ, ಇಂಡೈರೆಕ್ಟ್ ಆಗಿ ನಾವು ಮಾಡೋದೇನೆಂದ್ರೆ ಪೊಲೀಸರಿಗೆ ನಾವು ಅಪ್ಪಣೆ ಕೊಟ್ಟಂತೆ ಮಾಡ್ತೇವೆ, ನನ್ನ ಇಷ್ಟ ನಾನು ಹೀಗೇ ಓಡಿಸ್ತೇನೆ, ಈ ಬೈಕನ್ನು ನಿಮ್ಮಿಷ್ಟ ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಸೊ ಕೇಳಿ ಸಹೋದರ ಸಹೋದರಿಯರೇ, ಇಸ್ರಾಯೇಲರಿಗೆ ಹಿಡಿದಿರುವಂತಹ ಒಂದು ದುರ್ಬುದ್ಧಿ ಯಾವುದೆಂದರೆ ಅವರು ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ರೂಢಿ ಮಾಡಿಕೊಂಡ್ರು. ಆ ರೀತಿ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ರೂಢಿ ಮಾಡಿಕೊಂಡಿರುವಂತಹ ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಶಿಕ್ಷಿಸುತ್ತೇನೆ ಎಂದು ಹೇಳುತ್ತಾರೆ. ಯೆಶಾಯನ ಮೂಲಕ ದೇವರು ಆ ಮಾತನ್ನು ಹೇಳ್ತಾರೆ, ನಾನು ಬಾಬೇಲಿನಿಂದ ನನ್ನ ಸೇವಕನನ್ನು ಬರಮಾಡುತ್ತೇನೆ, ನನ್ನ ಸೇವಕನು ಬರುತ್ತಾನೆ, ನಿಮ್ಮನ್ನು ಸೆರೆ ಹಿಡಿದು ಒಯ್ಯುತ್ತಾನೆ, ನಿಮ್ಮ ಮಕ್ಕಳನ್ನು ಸೆರೆ ಹಿಡಿದು ಒಯ್ತಾನೆ ಎಂದು ಹೀಗೆ ಹೇಳಿ, ಬಾಬೇಲ್ ದೇಶದಿಂದ ನೆಬುಕದ್ನೆಚ್ಚರನು ಬಂದು ಇಸ್ರಾಯೇಲರನ್ನು ಬಂಧಿಸಿ ಬಂದಿಯಾಳುಗಳನ್ನಾಗಿ ಕೊಂಡೊಯ್ಯುವುದಕ್ಕಿಂತ ಮುಂಚೆ 100 ವರ್ಷಗಳ ಹಿಂದೆಯೇ ಯೆಶಾಯ ಪ್ರವಾದಿಸಿದ. ದೇವ್ರೆ ಏನ್ ಮಾಡ್ತೀಯೋ ಮಾಡಿಕೋ ಎನ್ನುವಂತೆ ಅವರು ನಡ್ಕೊಂಡ್ರು. ಅದಕ್ಕೆ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಾವು ಸ್ಲೋ ಆಗಿ ಈ ರೋಗದಿಂದ ಹೊರಗೆ ಬರಬೇಕು. ಯಾವ ರೋಗ ಹೇಳಿ? ಯಾವ ರೋಗ? ನನ್ನಿಷ್ಟ ಎಂಬ ಮಾಯಾ ರೋಗದಿಂದ. ಇದು ಒಳ್ಳೆಯದಲ್ಲ. ಈ ಮಾತಾಗಲಿ, ಇಂತಹ ಆಲೋಚನೆಯ ವಿಧಾನವಾಗಲಿ, ಈ ಜೀವಿತ ವಿಧಾನವಾಗಲಿ ಎಂದಿಗೂ ಒಳ್ಳೆಯದಲ್ಲ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದುಕೊಳ್ಳಿ, ತಂದೆ ತಾಯಿಗಳ ಮಾತು ಕೇಳುವಾಗ ಅದು ಅವರಿಗೆ ಇಷ್ಟ, ಆದರೆ ಮಕ್ಕಳಿಗೇನೋ ಅದು ಕಷ್ಟ. ತಂದೆಯ ಮಾತು ಕೇಳುವಾಗ, ತಾಯಿಯ ಮಾತು ಕೇಳುವಾಗ ಅದು ಮಕ್ಕಳಿಗೆ ಕ್ಷೇಮ. ಯಾಕೆಂದರೆ ತಂದೆಗಿಂತಲೂ ತಾಯಿಗಿಂತಲೂ ಮಕ್ಕಳನ್ನು ಪ್ರೀತಿಸುವವರಾಗಿರ್ಬೋದು, ಮಕ್ಕಳ ಬಗ್ಗೆ ಆಲೋಚಿಸುವವರಾಗಿರ್ಬೋದು, ಮಕ್ಕಳ ಭವಿಷ್ಯದ ಕುರಿತಾಗಿ ದೊಡ್ಡ ಕನಸು ಕಾಣುವವರು ಬೇರೆ ಯಾರಿರುತ್ತಾರೆ ಹೇಳಿ? ಹಾಗಾದರೆ ಆ ತಂದೆಯ ಮಾತು ಕೇಳದಿದ್ದರೆ, ತಾಯಿಯ ಮಾತನ್ನೇ ಕೇಳದಿದ್ದರೆ, ನಾನಿಷ್ಟ ಬಂದಂತೆ ಜೀವಿಸುತ್ತೇನೆ ಎನ್ನುವುದಾದರೆ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಂಡಂತೆಯೇ ಇರುತ್ತೆ. ಬೈಬಲಲ್ಲಿ ನಾವು ನೋಡ್ತೇವೆ, ಒಬ್ಬ ತಂದೆಗೆ 2 ಮಕ್ಕಳಿದ್ರು, ಅವರಲ್ಲಿ ಒಬ್ಬನೇನು ಹೇಳ್ತಾನೆ, ನಾನಿಷ್ಟ ಬಂದಂತೆ ನಾನು ಮಾಡ್ತೇನೆ ಅಂದ್ಕೊಂಡ, ಕೊನೆಗೆ ಏನ್ ತಂದುಕೊಂಡ? ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಂಡ. ರಾಜಕುಮಾರನಂತೆ ಮನೆಯಿಂದ ಹೊರಗೆ ಹೋಗ್ತಾನೆ, ಕೊನೆಗೆ ಹಂದಿಗಳೂ ಸಹ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ ಒಬ್ಬ ಭಿಕ್ಷೆಗಾರನಂತೆ ತಿರುಗಿ ಬಂದ. ನಮ್ಮ ಜೀವಿತದಲ್ಲಿ ನಮ್ಮ ಇಷ್ಟಗಳು ಏನ್ ಮಾಡ್ತವೆ ಗೊತ್ತಾ? ನಮಗೆ ಅಡ್ರೆಸ್ ಇಲ್ಲದಂತೆ ಮಾಡ್ತವೆ, ಎಲ್ಲರನ್ನೂ ದೂರ ಮಾಡ್ತವೆ, ಅನುಬಂಧಗಳನ್ನು ದೂರ ಮಾಡ್ತದೆ, ಆಶೀರ್ವಾದಗಳನ್ನು ದೂರ ಮಾಡ್ತದೆ, ಆನಂದವನ್ನು ದೂರ ಮಾಡ್ತದೆ, ಆತ್ಮಿಕತೆಯನ್ನೇ ದೂರ ಮಾಡ್ತದೆ. ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿಯೇ ಸಿಗುತ್ತೆ. ಹಾಗಾಗಿ ನನ್ನ ಇಷ್ಟ ಎಂಬ ಸ್ವಭಾವವನ್ನು ಖಂಡಿತವಾಗಿಯೂ ನಾವು ಜಯಿಸಬೇಕು. ನನ್ನ ಇಷ್ಟ ಅಲ್ಲ ದೇವರೇ. ಯೇಸು ಕ್ರಿಸ್ತನು ಮರಣ ಹೊಂದುವುದಕ್ಕಿಂತ ಮುಂಚೆ, ಅಂದರೆ ನಿಮಗಾಗಿ ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕಿಂತ ಮುಂಚೆ, ಆತನ ಶರೀರ ಬಲಹೀನವಾಗಿತ್ತು, ಆತ್ಮ ಸಿದ್ಧವಾಗಿತ್ತು ಆ ಮರಣವನ್ನು ಎದುರಿಸುವುದಕ್ಕಾಗಿ. ಅಂತಹ ಸಮಯದಲ್ಲಿ ಯೇಸು ಮಾಡಿರುವ ಪ್ರಾರ್ಥನೆ ಏನು ಗೊತ್ತಾ? ತಂದೆಯೇ, ಆತ್ಮ ಸಿದ್ಧವಾಗಿದೆ, ಆದರೆ ನನ್ನ ಶರೀರ ಬಲಹೀನವಾಗಿದೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿರಿ, ಆದರೂ ನನ್ನ ಇಷ್ಟ
ಅಲ್ಲ, ನಿಮ್ಮ ಇಷ್ಟವೇ ನೆರವೇರಲಿ ಅಂದ್ರು. ಸೊ ಯೇಸು ಕ್ರಿಸ್ತನು ತಂದೆಯನ್ನು ಎಷ್ಟು ಪ್ರೀತಿಸಿದ್ರು ಗೊತ್ತಾ? ಆತನು ಎಲ್ಲಿಯೂ ಕೂಡ ತನ್ನಿಷ್ಟ ನೆರವೇರಬೇಕೆಂದು ಬಯಸಿಲ್ಲ. ದಟ್ ಈಸ್ ದಿ ಮೋಸ್ಟ್ ಬ್ಲೆಸ್ಸಡ್ ಲೈಫ್. ಬಹಳ ಅದ್ಭುತಕರವಾದ ಆಶೀರ್ವಾದಕರವಾದ ಜೀವಿತ ಯಾವುದು ಗೊತ್ತಾ? ನಮ್ಮ ಇಷ್ಟವಲ್ಲದೆ ದೇವರ ಇಷ್ಟ ಮಾಡುವಂಥದ್ದಾಗಿದೆ. ತಮ್ಮ ತಂಗಿಯಂದಿರೇ, ಕೇಳ್ತಾ ಇದ್ದೀರಾ? ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನೀವು ಕೊಡಬಲ್ಲಂತಹ ದೊಡ್ಡ ಒಂದು ಸತ್ಕಾರ್ಯವಾಗಲಿ ಹಾಗೂ ಗೌರವವಾಗಲಿ ಯಾವುದಾದರೂ ಇರುವುದಾದರೆ ಅವರ ಇಷ್ಟ ಮಾಡುವಂಥದ್ದಾಗಿದೆ, ಅವರಿಷ್ಟದ ಪ್ರಕಾರ ಜೀವಿಸುವಂಥದ್ದಾಗಿದೆ. ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ಪೇರೆಂಟ್ಸ್ಗೆ ನೀವು ನರಕಯಾತನೆ ತೋರಿಸುವ ಮಕ್ಕಳಾಗಿದ್ದೀರಿ ಅಂದ್ಕೊಳ್ಳಿ. ಇನ್ನು ಈ ಲೋಕದಲ್ಲಿ ನೀವು ಯಾರಿಗೆ ಪ್ರೀತಿ ತೋರಿಸ್ತೀರಿ ಹೇಳಿ? ಇನ್ನು ಯಾರನ್ನು ಗೌರವಿಸ್ತೀರಿ, ಯಾರನ್ನು ಉದ್ಧರಿಸುತ್ತೀರಿ ಹೇಳ್ರಿ? ದಯವಿಟ್ಟು ಈ ವಿಷಯ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಒಳ್ಳೆಯದು. ನಮ್ಮ ಇಷ್ಟ ಅಲ್ಲ ನಾವು ಮಾಡಬೇಕಾದದ್ದು, ದೇವರ ಇಷ್ಟವೇ ಮಾಡಬೇಕು. ದೇವರೇ, ನನ್ನ ಇಷ್ಟ ಎಂಬ ಆತ್ಮದಿಂದ ನಮ್ಮನ್ನು ಬಿಡಿಸಿರಿ, ನನ್ನ ಇಷ್ಟ ಎಂಬ ಮನಸ್ತತ್ವದಿಂದ ನಮ್ಮನ್ನು ಬಿಡಿಸಿರಿ ದೇವರೇ, ನನ್ನ ಇಷ್ಟ ಎಂಬ ಅವಿವೇಕದಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ನಿಮ್ಮ ಇಷ್ಟ ಮಾಡುವ ಆತ್ಮಿಕತೆಯನ್ನು ದಯಪಾಲಿಸಿರಿ ದೇವರೇ. ಸೈತಾನನು ನಮ್ಮನ್ನು ಹೀಗೆ ಮರಳುಗೊಳಿಸಬಾರದು ದೇವರೇ. ಸೈತಾನನಿಗೆ ನಾವು ಸಂತೋಷಪಡಿಸುವವರಾಗಿರಬಾರದು. ಈಗಾಗಲೇ ಅವನಿಗೆ ಎಷ್ಟೋ ಸಂತೋಷಪಡಿಸಿದೆವೋ ಅಷ್ಟು ಸಾಕು ದೇವರೇ. ಇನ್ನು ಮೇಲೆ ನಿಮ್ಮನ್ನೇ ನಾವು ಸಂತೋಷಪಡಿಸಬೇಕು, ನಿಮ್ಮ ಸಂತೋಷವನ್ನೇ ನಾವು ನೋಡಬೇಕು ದೇವರೇ. ಅವನು ನಮ್ಮ ಜೀವಿತದೊಂದಿಗೆ ಆಟ ಆಡುತ್ತಿದ್ದಾನೆ, ನಮ್ಮ ಜೀವಿತದ ಕುರಿತು ಅಪಹಾಸ್ಯ ಮಾಡ್ತಿದ್ದಾನೆ, ನಮ್ಮ ಜೀವಿತದ ವಿಷಯದಲ್ಲಿ ಅವಮಾನಗೊಳಿಸ್ತಿದ್ದಾನೆ. ಸಾಕು ದೇವರೇ, ಇನ್ನು ಸಾಕು. ನಿಮ್ಮನ್ನು ಘನಪಡಿಸುವ ಜೀವಿತ ನಮಗೆ ದಯಪಾಲಿಸಿರಿ, ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ನಮಗೆ ದಯಪಾಲಿಸಿರಿ, ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಎಲ್ಲಿಯೂ ಸೈತಾನನ ಅಧಿಕಾರ ನಮ್ಮ ಮೇಲೆ ಎಂದಿಗೂ ಇರಬಾರದು ದೇವರೇ. ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ, ನಿಮ್ಮ ಇಷ್ಟಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೇವೆ ಯೇಸುವೇ. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯಿರಿ, ಅಮೂಲ್ಯವಾದ ನಿಮ್ಮ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸಿರಿ, ಪವಿತ್ರಗೊಳಿಸಿರಿ. ಹಿಮಕ್ಕಿಂತಲೂ ದೇವರೇ ಬೆಳ್ಳಗಾಗಿ ನಮ್ಮ ಹೃದಯವನ್ನು ನೂತನಪಡಿಸಿರಿ ದೇವರೇ. ನಿಮಗೆ ಎಲ್ಲ ಮಹಿಮೆ, ನಿಮಗೆ ಎಲ್ಲ ಘನತೆ, ನಿಮಗೆ ಎಲ್ಲ ಪ್ರಭಾವಗಳನ್ನು ಯುಗಯುಗಗಳವರೆಗೂ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.